Hello students. So once again welcome back to my channel. So in this video I'll be solving all the questions that are in the exercise 2.4. First sub question, we need to multiply the decimal number 0.2 into 6. First ನೀವು ಈ ಡೆಸಿಮಲ್ ನಂಬರ್ನ ಕನ್ವರ್ಟ್ ಮಾಡಬೇಕು ಇಂಟು ಫ್ರಾಕ್ಷನ್. So how to convert decimal number into fraction ಅಂದ್ರೆ it is very easy. Write down the number. ಅಂದ್ರೆ ನಂಬರ್ ಏನಿದೆ 0 ಅಂತ ಹೇಳ್ತೀರಾ. ಬಟ್ ಈ 0 ಬರೆಯೋ ಅವಶ್ಯಕತೆ ಇಲ್ಲ. ಅಂದ್ರೆ ನಂಬರ್ಗಿಂತ ಮುಂಚೆ ಏನಾದ್ರೂ 0 ಇದ್ರೆ ಯು ನೀಡ್ ನಾಟ್ ಟು ರೈಟ್. ಅದನ್ನ ಕ್ಯಾನ್ಸಲ್ ಮಾಡ್ಬಿಡಿ, ಬರೆಯೋ ಅವಶ್ಯಕತೆ ಇಲ್ಲ. ಅಂದ್ರೆ 2 by ಅಂದ್ರೆ ಇವಾಗ ಫ್ರಾಕ್ಷನ್ ಅಂದ್ರೆ ಒಂದು ನ್ಯೂಮರೇಟರ್ ಇರ್ಲೇಬೇಕು, ಇನ್ನೊಂದು ಡಿನಾಮಿನೇಟರ್. ಸೊ ಡಿನಾಮಿನೇಟರ್ ಏನ್ ಬರೀತೀರಾ ಅಂದ್ರೆ ಒಂದು ನಂಬರ್ ಆದ್ಮೇಲೆ, ಅಂದ್ರೆ ಒಂದ್ ನಂಬರ್ ಅಲ್ಲ ಆಕ್ಚುಲಿ ಅದನ್ನ ಡಿಜಿಟ್ ಅಂತ ಹೇಳ್ಬೋದು. ಅಂದ್ರೆ ಒಂದ್ ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇದೆ ಅಂದ್ರೆ ನಾನು ಅದನ್ನ ಡಿವೈಡೆಡ್ ಬೈ 10 ಬರ್ದಿ 1 ಅಂತ ಹಾಕೊಂತೀನಿ. ಅಂದ್ರೆ ಏನಂತ ಅರ್ಥ, 1 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇದ್ರೆ ಡಿವೈಡೆಡ್ ಬೈ 10. ಅದೇ 2 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇದ್ದಿದ್ರೆ ಡಿವೈಡೆಡ್ ಬೈ 2 zeros ಅಂದ್ರೆ 100. ಆ ತರ ಎಷ್ಟು ನಂಬರ್ ಆದ್ಮೇಲೆ ಪಾಯಿಂಟ್ ಇರುತ್ತೋ ಅಥವಾ ಎಷ್ಟು ಡಿಜಿಟ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇರುತ್ತೋ ಅಷ್ಟು ಜೀರೋಸ್ನ ಬರೀತೀವಿ ನಾವು ಅಷ್ಟೇ. ಇಂಟು 6 ಆಸ್ ಇಟ್ ಈಸ್, ಅದನ್ನ 6/1 ಅಂತ ಬರ್ಕೊಬೋದು. ಇಲ್ಲೇನ್ ಮಾಡ್ತೀವಿ, 10 ಹಂಗೆ ಇಟ್ಕೊಳ್ಳಿ. ಆಲ್ವೇಸ್ ಏನಂತ ಹೇಳ್ಬೋದು, ನ್ಯೂಮರೇಟರ್ ಇಂಟು ನ್ಯೂಮರೇಟರ್. ನಮ್ಗೆ ಆಲ್ರೆಡಿ ಮಲ್ಟಿಪ್ಲಿಕೇಶನ್ ಮಾಡೋದು ಗೊತ್ತಿದೆ. ಸೊ 6 2s are 12 ಡಿವೈಡೆಡ್ ಬೈ 10 1s are 10. ಫೈನಲ್ ಆನ್ಸರ್ ಏನ್ ಮಾಡ್ತೀವಿ ಅಂದ್ರೆ ನಾವು ತಿರ್ಗಾ ಈ ಫ್ರಾಕ್ಷನ್ ನ ನಾವು ಡೆಸಿಮಲ್ಗೆ ಕನ್ವರ್ಟ್ ಮಾಡ್ತೀವಿ. ಅದನ್ನ ಯಾವ ತರ ಮಾಡೋದಂದ್ರೆ ಸೇಮ್ ಲಾಜಿಕ್. ಡಿವೈಡೆಡ್ ಬೈ 10 ಅಂದ್ರೆ ಡಿವೈಡೆಡ್ ಬೈ 10 ಇದೆ ಅಂದ್ರೆ ಏನಂತ ಅರ್ಥ, ನಂಬರ್ ಬರ್ದ್ಬಿಟ್ಟು ಒಂದ್ ನಂಬರ್ ಅಂದ್ರೆ 1 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇಡ್ಬೇಕಷ್ಟೇ ಇಲ್ಲಿ. ಬಿಕಾಸ್ ಡಿವೈಡೆಡ್ ಬೈ 10 ಇದೆ, ಅದಕ್ಕೆ 10 ಇದ್ರೆ 1 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇಡ್ಬೇಕು. ಸೆಕೆಂಡ್ ಕ್ವಶನ್ ನೋಡಿ. ಸೆಕೆಂಡ್ ಸಬ್ ಕ್ವಶನ್, 8 should be multiplied with 4.6. So 8 by 1 into 46. Number is 46 divided by 1 number ಆದ್ಮೇಲೆ ಪಾಯಿಂಟ್ ಇದೆ ಅಂದ್ರೆ ಏನಂತ ಅರ್ಥ, ಡಿವೈಡೆಡ್ ಬೈ 10. ಅಂಡ್ ಇದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 8 into 46 ಅಂದ್ರೆ 8 6 is 48. 4 and 8. 8 4s are 32. 32 plus 4, that is 36 divided by this 10 1s are 10. So divided by 10 ಇದೆ ಅಂದ್ರೆ I can say that 368 ಅಂತ ಬರೆದ್ಬಿಟ್ಟು 1 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇಡ್ತೀನಿ. 36.8 is our final answer. Third sub question, 2.71 into 5. So 2.71 into 5 ಅಂದ್ರೆ 271 divided by how many zeros? ಅಂದ್ರೆ 2 ನಂಬರ್ ಆದ್ಮೇಲಿದೆ ನೋಡಿ, 2 ಡಿಜಿಟ್ ಆದ್ಮೇಲಿದೆ ಅಂದ್ರೆ ನಾನು 1 ಬರೆದಿ 2 zeros ಬರೆದ್ಬಿಡ್ತೇನೆ ಅಂದ್ರೆ 100 ಇಂಟು 5/1 ಮಲ್ಟಿಪ್ಲೈ ಮಾಡಿ. 5 1s are 5, 5 7s are 35 and 5 2s are 10. 10 plus 3 is 13 divided by 100 1s are 100. ಸೊ ಡಿವೈಡೆಡ್ ಬೈ 100 ಇದೆ ಅಂದ್ರೆ ರೈಟ್ ಸೈಡ್ ಇಂದ 2 ಡಿಜಿಟ್ ಆದ್ಮೇಲೆ ಅಂದ್ರೆ ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಅಂದ್ರೆ ಇದು 10, ಇದು 20 ಅಂದ್ರೆ ಇಲ್ಲಿ. ಸೊ 13.55 ಈಸ್ ಅವರ್ ಫೈನಲ್ ಆನ್ಸರ್. ಇದನ್ನ ಯಾವ ತರ ಓದ್ಬೇಕಂದ್ರೆ 13.55 ಅಂತ ಹೇಳಂಗಿಲ್ಲ. 13 ಪಾಯಿಂಟ್ ಆದ್ಮೇಲೆ ನಾವು ಸಿಂಗಲ್ ಡಿಜಿಟ್ ನ ಪ್ರೊನೌನ್ಸ್ ಮಾಡ್ತೀವಿ ಅಂದ್ರೆ 13.55. ಫೋರ್ತ್ ಸಬ್ ಕ್ವಶನ್, 20.1 into 4 ಅಂದ್ರೆ 201 by ಏನಂತ ಹೇಳ್ತೀರಾ, 1 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇದೆ ಅಂದ್ರೆ 10 ಇಂಟು 4/1 ಮಲ್ಟಿಪ್ಲೈ ಮಾಡಿ. 4 1s are 4 and 4 zeros are 0. 4 2s are 8 divided by 10 1s are 10. ಸೊ 804 divided by 10 ಅಂದ್ರೆ ಏನಂತ ಅರ್ಥ, 1 ನಂಬರ್ ಆದ್ಮೇಲೆ 1 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇಡ್ತೀನಿ. ಈಸಿನ ಇದೇ ತರ ರಿಮೈನಿಂಗ್ ಕ್ವಶನ್ ಸಾಲ್ವ್ ಮಾಡೋಣ ಬೇಗ. ಸೊ 0.05 ಅಂದ್ರೆ ಏನಂತ ಅರ್ಥ, 5 ಅಂತ ಬರೀತೀನಿ. ಹೇಳಿದ್ನಲ್ವಾ, ಪಾಯಿಂಟ್ ಅಂದ್ರೆ ನಂಬರ್ಗಿಂತ ಮುಂಚೆ 0 ಇದ್ರೆ ಲೆಕ್ಕಕ್ಕಿಲ್ಲ. ಸೊ 5/2 ಏನದು, 2 ನಂಬರ್ ಆದ್ಮೇಲೆ ಪಾಯಿಂಟ್ ಇದೆ ಅಂದ್ರೆ 2 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇದೆ ಅಂದ್ರೆ 100 ಇಂಟು 7/1. 7 5s are
35/100 ಅಂದ್ರೆ ಏನಂತ ಹೇಳ್ಬೋದು, ನಂಬರ್ ಬರ್ದ್ಬಿಡಿ 35, 2 zeros ಇದೆ. 2 zeros ಅಂದ್ರೆ ಆಫ್ಟರ್ 2 digits ಅಂದ್ರೆ 1 and 2 ಅಂದ್ರೆ ಆಫ್ಟರ್ 2 digits you have to keep a point. ಪಾಯಿಂಟ್ ಗಿಂತ ಮುಂಚೆ ಏನಿಲ್ಲ ಅಂದ್ರೆ ಒಂದು 0 ಬರ್ಕೊಂಡ್ಬಿಡಿ. 0.35 is our answer. This was 5th question. 6th sub question, 211.02 into 4. So 211 and 02 divided by 100. ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ. 2 ಡಿಜಿಟ್ ಆದ್ಮೇಲೆ ಅಂದ್ರೆ 2 0 ಬರ್ಕೊಂಡಿದ್ದೀನಿ. 4/1. 4 2s are 8. 4 0s are 0. ಅದೇ ತರ 4 1s are 4, 4 1s are 4, 4 2s are 8 divided by 100. So divided by 100 ಅಂದ್ರೆ ಏನಂತ ಅರ್ಥ? 844.08 is our final answer. Next, 7th question. 2 into 0.86. So 2/1 into 86 ಅಂತ ಬರೀತೀನಿ. ಯಾಕೆ? 0 ಮುಂಚೆ ತಗೊಳಂಗಿಲ್ಲ. ಡಿವೈಡೆಡ್ ಬೈ 2 ಡಿಜಿಟ್ ಆದ್ಮೇಲಿದೆ ಪಾಯಿಂಟ್ ಅಂದ್ರೆ 2 0 ಬಂದು 1 ಹಾಕ್ಬಿಡ್ತೀನಿ ಅಂದ್ರೆ 100. ಸೊ 2 ಟೇಬಲ್ ಅಲ್ಲಿ ಮಾಡಿದ್ರೆ 2 6 12 ಅಂಡ್ ಇಲ್ಲೊಂದು ಏನಿದು ಕ್ಯಾರಿ 8 2 16. 16 plus 1 17 divided by 100. ಯಾರಾದ್ರೂ ಪ್ರಾಬ್ಲಮ್ ಆಗ್ತಾ ಇದೆ ಈ ತರ ಮಲ್ಟಿಪ್ಲೈ ಮಾಡೋದಕ್ಕಂದ್ರೆ ಇದನ್ನ ರಿವರ್ಸ್ ಮಾಡ್ಕೊಂಡ್ಬಿಡಿ. ಅಂದ್ರೆ ಈ ತರಾನು ಮಾಡ್ಕೊಬಹುದು. 86 into 2 ಕಮ್ಯುಟೇಟಿವ್ ಪ್ರಾಪರ್ಟಿ. 2 into 86 is also same. 86 into 2 is also same. 2 6 are 12, 2 8 are 16, 16 plus 1 17. ಸೊ ನೋಡಿ 2 0 ಇದೆ ಅಂದ್ರೆ 2 ನಂಬರ್ ಅಂದ್ರೆ 2 ಡಿಜಿಟ್ ಆದ್ಮೇಲೆ ಇಲ್ಲಿ ಬರುತ್ತೆ. ಸೊ 1.72 is our final answer. ಸೆಕೆಂಡ್ ಕ್ವೆಶ್ಚನ್ ನೋಡಿ ಏನ್ ಹೇಳ್ತಾ ಇದಾರೆ, ವರ್ಡ್ ಪ್ರಾಬ್ಲಮ್ ಇದು. ಫೈಂಡ್ ದ ಏರಿಯಾ ಆಫ್ ಅ ರೆಕ್ಟಾಂಗಲ್ whose length is 5.7 and breadth is 3 cm. ಸರಿ, ಒಂದು ರೆಕ್ಟಾಂಗಲ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಒಂದು ರೆಕ್ಟಾಂಗಲ್ ಬಿಡಿಸ್ಕೋಣ. ಸರಿ, ಈ ರೆಕ್ಟಾಂಗಲ್ ಏನ್ ಕೇಳ್ತಾ ಇದ್ದಾರೆ? ಏರಿಯಾ ಕೇಳ್ತಾ ಇದ್ದಾರೆ. ವಾಟ್ ಡು ಯು ಮೀನ್ ಬೈ ಏರಿಯಾ? ಏರಿಯಾ ಅಂದ್ರೆ ಇದ್ರ ಒಳಗಡೆ ಇರೋ ಜಾಗ, ಇದನ್ನ ಏರಿಯಾ ಅಂತ ಹೇಳ್ಸಿ. ಅಂದ್ರೆ ಈ ಬೌಂಡ್ರಿ ಇದೆಯಲ್ವಾ, ಈ ಬೌಂಡ್ರಿ ಒಳಗಡೆ ಇರೋ ಜಾಗ ಅಂದ್ರೆ ದಿಸ್ ರೀಜನ್ ಇಸ್ ಕಾಲ್ಡ್ ಆಸ್ ಏರಿಯಾ. ಸೊ ಏರಿಯಾ ಆಫ್ ರೆಕ್ಟಾಂಗಲ್ ಕೇಳಿದಾರೆ ಅಂದ್ರೆ ಐ ನೀಡ್ ಟು ಫೈಂಡ್ ಔಟ್ ಏರಿಯಾ ಆಫ್ ರೆಕ್ಟಾಂಗಲ್ ಫಾರ್ಮುಲಾ ನನಗೆ ಗೊತ್ತಿರ್ಬೇಕು. ವಾಟ್ ಈಸ್ ಏರಿಯಾ ಆಫ್ ರೆಕ್ಟಾಂಗಲ್ ಫಾರ್ಮುಲಾ? 7th ಸ್ಟ್ಯಾಂಡರ್ಡ್ ಮಕ್ಕಳು ಎಲ್ಲೋ ಒಂದ್ ಕಡೆ ಕಲ್ತಿರ್ತೀರಾ ಮೇ ಬಿ, ಅಥವಾ ಗೊತ್ತಿಲ್ಲ ಅಂದ್ರೆ ಫಾರ್ಮುಲಾ ಬರ್ಕೊಳ್ಳಿ, ಎಲ್ಲೋ ಒಂದ್ ಕಡೆ ಸೈಡ್ ನೋಟ್ ಮಾಡ್ಕೊಳ್ಳಿ. ಏನ್ ಏರಿಯಾ ಆಫ್ ರೆಕ್ಟಾಂಗಲ್ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್. ಸರಿನಾ? ಅಂದ್ರೆ ಇದು ಲೆಂತ್, ಇದು ಲೆಂತ್ ಅಂಡ್ ಇದೇನಿದು ಬ್ರೆಡ್ತ್. ಅಂದ್ರೆ ಲೆಂತ್ ನ ಬ್ರೆಡ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏರಿಯಾ ಸಿಕ್ಬಿಡುತ್ತೆ. ಸೊ ಏರಿಯಾ ಆಫ್ ರೆಕ್ಟಾಂಗಲ್ ಇಸ್ ಈಕ್ವಲ್ ಟು ಲೆಂತ್ ಎಷ್ಟು ಕೊಟ್ಟಿದ್ದಾರೆ ನೋಡಿ, ಲೆಂತ್ ಈಸ್ 5.7 ಸೆಂಟಿಮೀಟರ್ ಇಂಟು ಬ್ರೆಡ್ತ್ ಬಂದು ಎಷ್ಟು ಕೊಟ್ಟಿದ್ದಾರೆ? 3 ಸೆಂಟಿಮೀಟರ್ ಬರೆಯೋ ಅವಶ್ಯಕತೆ ಇಲ್ಲ ಬಿಡಿ. ನೆಕ್ಸ್ಟ್ ಇವಾಗ ಏನ್ ಮಾಡ್ತೀರಾ? ಮಲ್ಟಿಪ್ಲೈ ಮಾಡಿ ಅಷ್ಟೇ. ಮಲ್ಟಿಪ್ಲೈ ಮಾಡೋದು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಅಂದ್ರೆ 57 ಡಿವೈಡೆಡ್ ಬೈ ಏನಂತ ಬರ್ಕೊಂಬೋಣ, ಒನ್ ನಂಬರ್ 1 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇದೆ. ಸೊ 10 ಇಂಟು 3/1 ಮಲ್ಟಿಪ್ಲೈ ಮಾಡಿದ್ರೆ 3 7s are 21 and 3 5s are 15. 15 plus 2 17 divided by 10 ಅಂದ್ರೆ ಏನಂತ ಅರ್ಥ? ಡಿವೈಡೆಡ್ ಬೈ 10 ಅಂದ್ರೆ 10 ಅಂದ್ರೆ 1 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇಡ್ತೀರಾ. ಅಂದ್ರೆ 17.1 ಯೂನಿಟ್ ಏನ್ ಬರಿಬೇಕಂದ್ರೆ ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಸೆಂಟಿಮೀಟರ್ ಬರೆದು ಬಿಡಿ. ಏರಿಯಾ ಹೇಳಿದ್ರೆ ಓದಿದ್ರು, ಏರಿಯಾ ಅಂದ್ರೆ ಅದನ್ನ ನಾವು ಮೇಲೆ ಸ್ಕ್ವೇರ್ ಅಂತ ಹಾಕಬೇಕು, ಸೆಂಟಿಮೀಟರ್ ಸ್ಕ್ವೇರ್. ಯಾಕೆ ಅಂತ ನಿಮ್ಗೆ ಲಾಸ್ ಅಂದ್ರೆ ಏನದು ಎಕ್ಸ್ಪೋನೆನ್ಸ್ ಅಂಡ್ ಪವರ್ಸ್ ಅಂತ ಒಂದು ಚಾಪ್ಟರ್ ಇದೆ, ಅದು ಮಾಡಿದಾಗ ಹೇಳ್ಕೊಡ್ತೀನಿ. ಸದ್ಯಕ್ಕೆ ಇವಾಗ ಆಸ್ ಇಟ್ ಈಸ್ ಏನ್ ಹೇಳ್ತೀನಿ ಅದು ಫಾಲೋ ಮಾಡಿ. ಯಾವ್ದು? ಎಕ್ಸ್ಪೋನೆನ್ಸ್ ಅಂಡ್ ಪವರ್ಸ್ ಅಂತ ಒಂದು ಚಾಪ್ಟರ್ ಇದೆ, ಅದ್ರಲ್ಲಿ ಗೊತ್ತಾಗುತ್ತೆ ಯಾಕೆ ಸೆಂಟಿಮೀಟರ್ ಸ್ಕ್ವೇರ್ ಬಂದಿದೆ ಅಂತ. ಸರಿನಾ? ಥರ್ಡ್ ಕ್ವೆಶ್ಚನ್ ಫೈಂಡ್. ಇದು ತುಂಬಾನೇ ಈಸಿ ಇದೆ. ಇದು ತುಂಬಾನೇ ಅಂದ್ರೆ ಏನಾದ್ರೂ ನಮ್ಮ ಫ್ರಾಕ್ಷನ್ಸ್ ಅಂಡ್ ಡೆಸಿಮಲ್ಸ್ ಅಲ್ಲಿ ಏನಾದ್ರೂ ತುಂಬಾ ಈಸಿ ಇದೆ ಅಂದ್ರೆ ಇದೇ ಕ್ವಶನ್ಸ್. ಬಟ್ ಇದಕ್ಕಿಂತ ಮುಂಚೆ ನೋಡಿ ಒಂದು ಹಿಂಟ್ ಇದೆ, ಇದನ್ನ ಅರ್ಥ ಮಾಡ್ಕೋಣ. ನೋಡಿ, ನೀವೇನಾದ್ರೂ ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದ್ದೀರಾ ಯಾವ್ದನ್ನ? ಡೆಸಿಮಲ್ ನಂಬರ್ನ. ಸರಿನಾ? ಯಾವುದೇ ಡೆಸಿಮಲ್ ನಂಬರ್ನ ಮಲ್ಟಿಪ್ಲೈ ಮಾಡ್ತಾ ಇದ್ದೀರಾ ಬೈ 10, 100, 1000, ಅರ್ಥ ಆಗ್ತಾ ಇದೆಯಾ? ಏನ್ ಬೇಕಾದ್ರೂ ಇರ್ಬೋದು, 10, 100, 1000 ಈ ತರ ನಂಬರ್ಸ್ ಇಂದ ನೀವು ಮಲ್ಟಿಪ್ಲೈ ಮಾಡ್ತಾ ಇದ್ದೀರಾ ಅಂದ್ರೆ ಏನ್ ಮಾಡಿ, ಶಿಫ್ಟ್ ಮಾಡಿ. ಮಲ್ಟಿಪ್ಲಿಕೇಶನ್ ಮಾಡಕ್ ಹೋಗ್ಬೇಡಿ. ನೀವು ಡೈರೆಕ್ಟ್ ಆಗಿ ಹೆಂಗೆ ಆನ್ಸರ್ ಫೈಂಡ್ ಔಟ್ ಮಾಡಿ ಬಂದ್ರೆ ಶಿಫ್ಟ್ ಮಾಡಿ ಯಾವ್ದನ್ನ
ಡೆಸಿಮಲ್ ಪಾಯಿಂಟ್ನ ಯಾವ ಕಡೆ ರೈಟ್ ಸೈಡ್ ಎಷ್ಟು ಅಂದ್ರೆ ಎಷ್ಟು ಡಿಜಿಟ್ಸ್ ರೈಟ್ ಸೈಡ್ ಹೋಗ್ಬೇಕಂದ್ರೆ ಹೆಂಗ್ ಗೊತ್ತಾಗುತ್ತೆ, ಈಕ್ವಲ್ ಟು ನಂಬರ್ ಆಫ್ ಜೀರೋಸ್, ಎಷ್ಟು ಜೀರೋಸ್ ಇರುತ್ತೋ ಅಷ್ಟು ಡಿಜಿಟ್ಸ್ ರೈಟ್ ಸೈಡ್ ಬನ್ನಿ ಅಂತ ಅರ್ಥ. ಅಂದ್ರೆ ನೋಡಿ ಇಲ್ಲಿ 1.3 ಅನ್ನೋದು ಏನಪ್ಪ, ಇದೊಂದು ಡೆಸಿಮಲ್ ನಂಬರ್ ಸರ್. ಇದು ಕರೆಕ್ಟಾ? ಏನ್ ಕರೆಕ್ಟಾ ಹೇಳ್ತಾ ಇರೋದು? ಡೆಸಿಮಲ್ ನಂಬರ್ ಇದು. ಅದನ್ನ ಮಲ್ಟಿಪ್ಲೈ ಬೈ ಏನ್ ಮಾಡ್ತಾ ಇದೀನಿ, 10 ಮಾಡ್ತಾ ಇದೀನಿ. ಅಂದ್ರೆ ಏನಂತ ಅರ್ಥ, ಮಲ್ಟಿಪ್ಲೈ ಬೈ 10 ಮಾಡಿದ್ರೆ ಎಷ್ಟು ಜೀರೋ ಇದೆ ಇಲ್ಲಿ? 10 ಅಲ್ಲಿ 1 0 ಇದೆ. 1 0 ಅಂದ್ರೆ ಏನಂತ ಅರ್ಥ, ಪಾಯಿಂಟ್ ಎಲ್ಲಿದೆಯೋ ಅಲ್ಲಿಂದ ಪಾಯಿಂಟ್ ರೈಟ್ ಸೈಡ್ 1 0 ಇದ್ರೆ 1 ಡಿಜಿಟ್ ಆದ್ಮೇಲೆ ಶಿಫ್ಟ್ ಮಾಡ್ಬಿಡಿ ಅಂತ ಅರ್ಥ. ಅಂದ್ರೆ 1.3 ಇಂಟು 10 ಮಾಡಿದ್ರೆ ಎಷ್ಟು ಬಂದ್ಬಿಡುತ್ತೆ ಆನ್ಸರು ನಮ್ಗೆ? 1 ಪಾಯಿಂಟ್ ಅಂದ್ರೆ ಇಲ್ಲಿರೋ ಪಾಯಿಂಟ್ ಇಲ್ಲಿ ಬಂದ್ಬಿಡುತ್ತೆ. ಅಂದ್ರೆ 13 ಪಾಯಿಂಟ್ ಅಂತ. ಅಂದ್ರೆ ಪಾಯಿಂಟ್ ಅಂದ್ರೆ ಏನಿಲ್ಲ ಅಂದ್ರೆ 0 ಅಂತ ಬರ್ಕೊಬಹುದು. ಅಂದ್ರೆ ಅದನ್ನ 13.0 ಅಥವಾ 13 ಅಂತ ಬರೆದ್ರು ಕರೆಕ್ಟ್ ಆನ್ಸರ್. ಅಥವಾ ನಿಮ್ಗೆ ಏನಾದ್ರು ಮಲ್ಟಿಪ್ಲೈ ಮಾಡಕ್ ಕಷ್ಟ ಆಗ್ತಾ ಇದೆ ಅಂದ್ರೆ ಈ ತರ ಅರ್ಥ ಆಗೋದು ಕಷ್ಟ ಆಗ್ತಾ ಇದೆ ಅಂದ್ರೆ ಒಂದ್ಸರಿ ನೋಡಿ, 10 ಮಲ್ಟಿಪ್ಲೈ ಮಾಡಿ ನೋಡಿ. ಇದನ್ನ ಹೆಂಗ್ ಮಾಡ್ತೀರಾ? ಇದನ್ನ ಕನ್ವರ್ಟ್ ಮಾಡ್ರಪ್ಪ. 1.3 ಅಂದ್ರೆ ಏನಂತ ಅರ್ಥ, 13 ಡಿವೈಡೆಡ್ ಬೈ ಏನಂತ ಅರ್ಥ, 1 ಡಿಜಿಟ್ ಆದ್ಮೇಲೆ ಇದೆ ಅಂದ್ರೆ ಏನಂತ ಅರ್ಥ, 10 ಫ್ರಾಕ್ಷನ್ ಕನ್ವರ್ಟ್ ಮಾಡಿದೀನಿ. ಇಂಟು ಏನಿದೆ 10 ಬೈ 1 ಅಂತ ಬರ್ಕೊಳ್ಳಿ. 10 1s 10 ಅಂತ ಡಿವೈಡ್ ಮಾಡ್ಬೋದಾ? ಏನ್ ಉಳಿತು ನಮ್ಗೆ? 13 ಅಂಡ್ ಇಲ್ಲಿ ಡಿನಾಮಿನೇಟರ್ 1 ಉಳಿತು. ಅಂದ್ರೆ ಏನಂತ ಅರ್ಥ, 13 ಅಂತ ಬರೀಬೋದಾ? ಅಂದ್ರೆ ಏನಂತ ಅರ್ಥ, ಇಷ್ಟೆಲ್ಲ ಮಾಡಿ 13 ಬರ್ತಾ ಇದೆ ಅಂದ್ರೆ ಇಲ್ಲೂ ಕೂಡ 13 ಬರ್ತಾ ಇದೆ. ಜಸ್ಟ್ ಏನ್ ಮಾಡ್ತಾ ಇದೀವಿ, ಎಷ್ಟು 0 ಇದೆಯೋ ಅಷ್ಟು ಡಿಜಿಟ್ಸ್ ರೈಟ್ ಸೈಡ್ ಬರ್ಬೇಕಷ್ಟೇ. ಸೆಕೆಂಡ್ ಕ್ವೆಶನ್ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ ಇವಾಗ. 36.8 ಇಂಟು 10 ಮಾಡ್ಬೇಕಪ್ಪ. 1 0 ಇದೆಯಾ? ಮಲ್ಟಿಪ್ಲೈಡ್ ಬೈ 1 0 ಅಂದ್ರೆ ಇಲ್ಲಿ ಬಂದ್ಬಿಡುತ್ತೆ ಪಾಯಿಂಟ್. ಅಂದ್ರೆ ಏನಂತ ಅರ್ಥ, 368.0 ಅಥವಾ 368. ದಟ್ಸ್ ಆಲ್. ಥರ್ಡ್ ಕ್ವೆಶನ್, 153.7 ಇಂಟು 10 ಅಂದ್ರೆ 153 ಪಾಯಿಂಟ್ ಇಲ್ಲಿ ಬಂದ್ಬಿಡುತ್ತೆ. ಅಂದ್ರೆ 7.0 ಅಥವಾ 1537. ಫೋರ್ತ್ ಸಬ್ ಕ್ವೆಶನ್, 168.07 ಇಂಟು 10. 1 0 ಇದೆಯಪ್ಪ. ಸೊ ಪಾಯಿಂಟ್ ಏನಾಗುತ್ತೆ, 1 ನಂಬರ್ ಅಂದ್ರೆ 1 ಡಿಜಿಟ್ ಆದ್ಮೇಲೆ. ಅಂದ್ರೆ 1688 ಪಕ್ಕ ಇರೋ ಪಾಯಿಂಟ್ ಎಲ್ಲಿ ಬಂದ್ಬಿಡ್ತು? 0.7. ನೆಕ್ಸ್ಟ್ ಕ್ವೆಶನ್, ಫಿಫ್ತ್ ಕ್ವೆಶನ್ ನೋಡಿ. 31.1 ಇಂಟು 100. 2 0 ಇದೆ. 2 0 ಅಂದ್ರೆ ಏನಂತ ಅರ್ಥ, 3 1 1 ಅಂಡ್ ಇಲ್ಲಿ ಪಾಯಿಂಟ್ ಇದೆಯಪ್ಪ ಇಲ್ಲಿ. ಅಂದ್ರೆ 1 0ಗೆ ಇಲ್ಲಿ ಬಂದಿರುತ್ತೆ, ಇನ್ನೊಂದು 0ಗೆ ಇಲ್ಲಿ ಬಂದಿರುತ್ತೆ. ಅಂದ್ರೆ ಏನಂತ ಅರ್ಥ, ಇಲ್ಲಿರೋ ಪಾಯಿಂಟ್ ಇಲ್ಲಿ ಬಂತು ಅಂಡ್ ಇಲ್ಲಿ ಅಂದ್ರೆ ಇಲ್ಲಿ ಇನ್ನೊಂದು ಪಾಯಿಂಟ್ ಬರ್ಬೇಕಂದ್ರೆ ಇಲ್ಲಿರೋ ಪಾಯಿಂಟ್ ನೋಡಿ, ಇಮ್ಯಾಜಿನ್ ಮಾಡ್ಕೊಡಿ. ಇಲ್ಲಿ ಪಾಯಿಂಟ್ ಇತ್ತಾ, ಇಲ್ಲಿ ಬಂತು, ಇಲ್ಲಿಂದ ಇಲ್ಲಿ ಬಂತು. ಅಂದ್ರೆ ಏನಂತ ಅರ್ಥ, ಇಲ್ಲಿ ಖಾಲಿ ಜಾಗ ಇದೆ. ಅಂದ್ರೆ ಇಲ್ಲೊಂದು 0 ಬರೀಬೇಕು. ಪಾಯಿಂಟ್ ಇಲ್ಲೂ 0 ಬರೀಬೇಕು ಪಾಯಿಂಟ್ ಆದ್ಮೇಲೆ. ಅಥವಾ ಫೈನಲ್ ಆನ್ಸರ್ ಏನ್ ಬರೀಬಹುದು? 3110. ಸಿಕ್ಸ್ತ್ ಕ್ವೆಶನ್, 156.1 ಇಂಟು 100. ಇಲ್ಲೂ ನೋಡಿ ಅದೇ ತರ 2 0 ಇದೆಯಾ? ಸೊ 156 ಪಾಯಿಂಟ್ ಇಲ್ಲಿದೆಯಪ್ಪ, ಇದು 1 0ಗೆ ಅಂಡ್ ಇನ್ನೊಂದು 0ಗೆ ಇಲ್ಲಿ. ಅಂದ್ರೆ ಇಲ್ಲಿ ಖಾಲಿ ಜಾಗ ಇದೆ. ಖಾಲಿ ಜಾಗ ಇದ್ರೆ ಏನಂತ ಬರೀತೀರಾ? ಅಲ್ಲಿ ಒಂದು 0 ಬರ್ದು ಬಿಡಿ. ಅಂದ್ರೆ ಪಾಯಿಂಟ್ ಎಲ್ಲಿ ಬಂತು, ಇಲ್ಲಿರೋ ಪಾಯಿಂಟ್ ಇಲ್ಲಿಗೆ ಬಂದಿದೆ. ಪಾಯಿಂಟ್ ಆದ್ಮೇಲೆ 0 ಬರೀರಿ, ಅಥವಾ ಬರ್ದಿಲ್ಲ ಅಂದ್ರೂ ಕರೆಕ್ಟ್. ಸೆವೆಂತ್ ಕ್ವೆಶನ್, 3.62 ಇಂಟು 100. 2 0 ಇದೆಯಾ? ಸೊ ಇಲ್ಲಿ ಪಾಯಿಂಟ್ ಇಲ್ಲಿದೆ. ಸೊ 1 2 ಅಂದ್ರೆ 2 0 ಅಂದ್ರೆ ಏನಾಗುತ್ತೆ, 362 ಪಾಯಿಂಟ್ ಇಲ್ಲಿ ಬಂದ್ಬಿಡುತ್ತೆ. ಪಾಯಿಂಟ್ ಆದ್ಮೇಲೆ ಏನು ಇಲ್ಲ ಅಂದ್ರೆ 0 ಆರ್ ಎಸ್ 362. ಲಾಸ್ಟ್ ಕ್ವೆಶನ್, ಏಯ್ತ್ ಕ್ವೆಶನ್, 43.07 ಇಂಟು 100. ಸೊ 2 zeros ಅಂದ್ರೆ 4307. ಇಲ್ಲಿರೋ ಪಾಯಿಂಟ್ ಇಲ್ಲಿಗೆ ಬಂದ್ಬಿಡುತ್ತೆ. 0.0 ಆರ್ ಎಲ್ಸ್ 4307 ಇಸ್ ಯುವರ್ ಫೈನಲ್ ಆನ್ಸರ್. ಕ್ಲಿಯರಾ? ಈ ಒಂದು ನೋಟ್ನ ನೀವು ಜ್ಞಾಪನ ಇಟ್ಕೋಬೇಕಷ್ಟೇ. ನೆಕ್ಸ್ಟ್ 9th ಕ್ವೆಶನ್, 0.5 ಇಂಟು 10. ಸೊ 0.5 ಇಂಟು 10 ಅಂದ್ರೆ 1 0 ಇದ್ರೆ ಇಲ್ಲಿ ಬಂದ್ಬಿಡುತ್ತೆ. ಅಂದ್ರೆ 5.0 ಅಥವಾ 5. 10th ಕ್ವೆಶನ್, 0.08 ಇಂಟು 10.
ಇಂಟು 10 ಅಂದರೆ ಇಲ್ಲಿರೋ ಪಾಯಿಂಟ್ ಇಲ್ಲಿ ಬಂದ್ಬಿಡುತ್ತೆ. ಅಂದ್ರೆ ಏನಂತ ಅರ್ಥ? 0, 0, 8 ಪಾಯಿಂಟ್ ಇಲ್ಲಿರೋದು ಇಲ್ಲಿ ಬಂದ್ಬಿಡ್ತಾ. ಅಂದ್ರೆ ನಂಬರ್ಗಿಂತ ಮುಂಚೆ 2 0 ಬರ್ತಿದ್ದೀನಿ. 2 0 ಬರೆದ್ರು ನಡೆಯುತ್ತೆ ಅಥವಾ ಒಂದೇ ಒಂದು 0 ಬರೀರಿ. 0.8 ಅಂತ ಬರೆದ್ರು ಕರೆಕ್ಟ್. 11th ಕ್ವೆಶ್ಚನ್ 0.9 ಇಂಟು 100. ಸೊ 0.9 ಅಂದ್ರೆ ಏನಂತ ಅರ್ಥ? 9 ಬರೀರಿ, ಮಲ್ಟಿಪ್ಲೈಡ್ ಬೈ 100 ಅಲ್ವಾ. 100 ಅಂದ್ರೆ ಇಲ್ಲಿ 1 0 ಇಲ್ಲಿ 2 0 ಅಂದ್ರೆ ಪಾಯಿಂಟ್ ಇಲ್ಲಿ ಬಂದಿದೆ. ಇಲ್ಲಿ ಬಂದಿದೆ ಅಂದ್ರೆ ಇಲ್ಲೊಂದು ಖಾಲಿ ಜಾಗ ಇದೆ, ಇಲ್ಲಿ 0 ಬರೆಯೋಣ. ಅಂದ್ರೆ ಇಲ್ಲೊಂದು 0 ಹಾಕೊಂಬಿಡಿ. ಅಂಡ್ ಇಲ್ಲಿ ಪಾಯಿಂಟ್ ಬಂದಿದೆ ಅಂದ್ರೆ ಏನಾಗೋಯ್ತು? 90.0 ಅಥವಾ 90. ನೆಕ್ಸ್ಟ್ 12th ಕ್ವೆಶ್ಚನ್ 0.03 ಇಂಟು 1000. 1000 ಅಂದ್ರೆ ನೀವೇ ನೋಡಿ, ಇಲ್ಲಿ ಪಾಯಿಂಟ್ ಇದೆಯಾ? ಇದು 1 0, ಇದು 2 0, ಇದು 3 0 ಅಂದ್ರೆ ಇಲ್ಲೊಂದು ಖಾಲಿ ಜಾಗ ಇದೆ ಅಂದ್ರೆ 0 ಬರೀಬೇಕು. ಅಂದ್ರೆ ಏನಂತ ಅರ್ಥ? 0 0 3 0 ಪಾಯಿಂಟ್ ಎಲ್ಲಿ ಬಂತು? ಇಲ್ಲಿ ಪಾಯಿಂಟ್ ಆದ್ಮೇಲೆ 0 ಅಂತ ಬರ್ಕೊಬಹುದು, ಸರಿನಾ? ಅಂಡ್ ಇಲ್ಲಿ 2 0 ಇದೆ, ಇದು ಲೆಕ್ಕಕ್ಕಿಲ್ಲ. ನಂಬರ್ಗಿಂತ ಮುಂಚೆ ಎಷ್ಟೇ 0 ಇದ್ರೆ ಲೆಕ್ಕಕ್ಕಿಲ್ಲ ಅಂತ ಹೇಳಿದ್ದೀನಿ. 30.0 ಅಥವಾ 32 1. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ವರ್ಡ್ ಪ್ರಾಬ್ಲಮ್ ಇದೆ. ಏನ್ ಹೇಳ್ತಾ ಇದಾರೆ? A two-wheeler covers a distance of 55.3 kilometer in 1 liter of petrol. ಓಕೆ, ಸರಿ, ಬರ್ಕೋಣ. ಏನ್ ಹೇಳಿದ್ದಾರೆ? ಡಿಸ್ಟೆನ್ಸ್ ಕವರ್ಡ್ ಬೈ a two-wheeler in 1 liter petrol. 1 ಲೀಟರ್ ಪೆಟ್ರೋಲ್ ಅಲ್ಲಿ ಈ 2 ವೀಲರ್ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತಾ ಇದೆ? 55.3 ಕಿಲೋಮೀಟರ್. ಇಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತಾ ಇದೆ 1 ಲೀಟರ್ ಪೆಟ್ರೋಲ್ ಅಲ್ಲಿ. ಏನ್ ಕೇಳಿದ್ದಾರೆ? ಹೌ ಮಚ್ ಡಿಸ್ಟೆನ್ಸ್ ವಿಲ್ ಇಟ್ ಕವರ್ ಇನ್ 10 ಲೀಟರ್ ಪೆಟ್ರೋಲ್. ಏನಾದ್ರು 10 ಲೀಟರ್ ಪೆಟ್ರೋಲ್. ಇದೇ ತರ ಎಕ್ಸರ್ಸೈಸ್ 2.3 ಅಲ್ಲೂ ಇದೇ ತರ ಒಂದು ಕ್ವಶನ್ ಇತ್ತು. ಜ್ಞಾಪನ ಮಾಡ್ಕೊಳ್ಳಿ ಏನ್ ಮಾಡ್ತಾ ಇದ್ರಿ? ಡಿಸ್ಟೆನ್ಸ್ ಕವರ್ಡ್ ಬೈ ಸೇಮ್ two wheeler in 10 liter of petrol. ಸೊ ಈ ತರ ಕ್ವಶನ್ ಇನ್ನಂದ್ರೆ ಇದೇ ತರ ಕ್ವಶನ್ ಪ್ರೀವಿಯಸ್ ಎಕ್ಸರ್ಸೈಸ್ ಅಂದ್ರೆ 2.3 ಅಲ್ಲಿ ಇದ್ದಾಗ ಏನ್ ಮಾಡಿದ್ವಿ? ಮಲ್ಟಿಪ್ಲಿಕೇಶನ್ ಮಾಡಿದ್ವಿ. 1 ಲೀಟರ್ ಪೆಟ್ರೋಲ್ ಅಲ್ಲಿ 55.3 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ರೆ 2 ಲೀಟರ್ ಅಲ್ಲಿ ಎಷ್ಟು? ಮಲ್ಟಿಪ್ಲೈ ಬೈ 2. 3 ಲೀಟರ್ ಅಲ್ಲಿ ಎಷ್ಟು? ಮಲ್ಟಿಪ್ಲೈ ಬೈ 3. ಅದೇ ತರ 10 ಲೀಟರ್ ಅಂದ್ರೆ ಮಲ್ಟಿಪ್ಲೈ ಬೈ 10 ಅಷ್ಟೇ. ಸೊ 55.3 ನ ಮಲ್ಟಿಪ್ಲೈ ಬೈ ಏನ್ ಮಾಡಬೇಕು? 10. ಸೊ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಮಲ್ಟಿಪ್ಲೈ ಬೈ 10 ಮಾಡಿದ್ರೆ ಅಥವಾ 100 ಮಾಡಿದ್ರೆ ಏನ್ ಮಾಡಬೇಕು? 1 0 ಇದ್ರೆ 0.1 ನಂಬರ್ ರೈಟ್ ಸೈಡ್ ಕಡೆ ಹೋಗುತ್ತೆ, ಶಿಫ್ಟ್ ಆಗುತ್ತೆ. ಅಂದ್ರೆ ಏನಂತ ಅರ್ಥ? 55.3 ಇರೋದೇನಾಗೋಯ್ತು? 553.0 ಇಲ್ಲಿ ಬಂತು ಪಾಯಿಂಟ್. ಅಥವಾ ಅದನ್ನೇನಂತ ಹೇಳ್ಬೋದು? 553 ಅಂದ್ರೆ 553 ಕಿಲೋಮೀಟರ್ ಟ್ರಾವೆಲ್ ಆಗುತ್ತೆ. ದಿಸ್ ಇಸ್ ಅವರ್ ಫೈನಲ್ ಆನ್ಸರ್. ನೆಕ್ಸ್ಟ್ 5th ಕ್ವೆಶ್ಚನ್ 2.5 ಇಂಟು 0.3 ಅಂದ್ರೆ ಇದು ಮಲ್ಟಿಪ್ಲಿಕೇಶನ್ ಆಫ್ ಡೆಸಿಮಲ್ ನಂಬರ್ಸ್. ಇವಾಗ ಈ ಮಲ್ಟಿಪ್ಲಿಕೇಶನ್ ಮಾಡೋಕ್ಕಿಂತ ಮುಂಚೆ ನಾವು 2 ಡೆಸಿಮಲ್ ನಂಬರ್ನ ಏನ್ ಮಾಡ್ಕೊಬೇಕು? ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಅಂದ್ರೆ 25 ಅಂತ ಬರ್ದಿ ನಾನು ಆ ನಂಬರು. ಏನಂತ ಹೇಳ್ತೀರಾ? 1 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇದೆ ಅಂದ್ರೆ 1 0 ಅಂದ್ರೆ ಏನಂತ ಅರ್ಥ? ಡಿವೈಡೆಡ್ ಬೈ 10. ಅದೇ ತರ ಇಲ್ಲೂ ನೋಡಿ 1 ಡಿಜಿಟ್ ಆದ್ಮೇಲೆ ಇದೆ, ಏನಂತ ಹೇಳ್ಬೋದು? 3/10. ಮಲ್ಟಿಪ್ಲೈ ಮಾಡ್ಕೊಳ್ಳಿ. 25 ಇಂಟು 3 ಸೈಡ್ ಅಲ್ಲಿ ಮಾಡ್ಕೊಂಡ್ರೆ ನಿಮಗೆ 75 ಸಿಗುತ್ತೆ. ಡಿವೈಡೆಡ್ ಬೈ 10 10s 100. ಸೊ ಇವಾಗ ಈ ಫ್ರಾಕ್ಷನ್ ನ ತಿರ್ಗಾ ಡೆಸಿಮಲ್ ಕನ್ವರ್ಟ್ ಮಾಡ್ಬೇಕು. ಅಂದ್ರೆ 2 0 ಇದೆ ಅಂದ್ರೆ ಏನಂತ ಅರ್ಥ? ನಂಬರ್ ಬರ್ದ್ಬಿಡಿ, ರೈಟ್ ಸೈಡ್ ಇಂದ ಕೌಂಟ್ ಮಾಡಿ. 2 0 ಇದ್ರೆ 2 ಡಿಜಿಟ್ ಆದ್ಮೇಲೆ, ಅಂದ್ರೆ ಇದು 1 ಇದು 2 ಅಂದ್ರೆ ಪಾಯಿಂಟ್ ಇಲ್ಲಿ ಬರುತ್ತೆ. ಸೊ ಏನಾಗೋಯ್ತು? ಇಲ್ಲಿ ಪಾಯಿಂಟ್ ಇದೆ ಅಂದ್ರೆ ಪಾಯಿಂಟ್ ಗಿಂತ ಮುಂಚೆ ಏನು ಇಲ್ಲ ಅಂದ್ರೆ 0 ಹಾಕೊಂಡ್ಬಿಡಿ. ಅರ್ಥ ಆಗ್ತಾ ಇದೆಯಾ? ನಿಧಾನಕ್ಕೆ ಇದನ್ನ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿ. ಒಂದ್ಸಲಿ ಅರ್ಥ ಆಗ್ಬಿಟ್ರೆ ನೀವು ಯಾವುದೇ ಕ್ವಶನ್ ಬೇಕಾದ್ರೂ ಮಾಡ್ತೀರಾ, ಬರೀ ಎಕ್ಸರ್ಸೈಸ್ ಕ್ವಶನ್ ಅಂತ ಅಲ್ಲ. ನೋಡಿ 0.1 ನ ಏನಂತ ಹೇಳ್ತೀನಿ? 1/1 ಡಿಜಿಟ್ ಆದ್ಮೇಲೆ ಇದೆ, ಬಟ್ 0 ಬರೀತಾ ಇಲ್ಲ. ಅಂದ್ರೆ ಯಾಕಂದ್ರೆ ನಂಬರ್ಗಿಂತ ಮುಂಚೆ 0 ಬರೆದ್ರು ಒಂದೇ, ಬರ್ದಿಲ್ಲ ಅಂದ್ರೂ ಒಂದೇ. ಸೊ 1/10 ಇಂಟು 517/10
1 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇದೆ ಅಂದ್ರೆ 10. ಸೊ 517 into 1 ಏನೋ 517 ಅಂದ್ರೆ 1 is called as multiplicative identity. ಅಂದ್ರೆ ನೀವು ಯಾವುದೇ ನಂಬರ್ನ 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಅದೇ ನಂಬರ್ ಸಿಗುತ್ತೆ. ಡಿವೈಡೆಡ್ ಬೈ 10 tens are 100. 20 ಇದೆಯಪ್ಪ, 20 ಅಂದ್ರೆ ಏನಂತ ಅರ್ಥ, ರೈಟ್ ಸೈಡ್ ಇಂದ 2 ಡಿಜಿಟ್ ಆದ್ಮೇಲೆ ಅಂದ್ರೆ 2 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇಲ್ಲಿ ಇಡಬೇಕು. ಸೊ 5.17. ಥರ್ಡ್ ಸಬ್ ಕ್ವಶನ್ 0.2 into 316.8. ಸೊ 0.2 ನ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ, 0 ಅಥವಾ 0 ಬರ್ದಿಲ್ಲ ಅಂದ್ರೂ ನಡೆಯುತ್ತೆ, 2/10. ಇದು ಅರ್ಥ ಆಗ್ತಾ ಇರ್ಬೋದು, ನಿಮ್ಗೆ ಅರ್ಥ ಆಗ್ತಾ ಇದೆ. ಸೊ ನಾನು ತಿರ್ಗಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. 3168 ಅಂದ್ರೆ 1 ಡಿಜಿಟ್ ಆದ್ಮೇಲೆ ಅದೇ ಲಾಜಿಕ್, ಇಲ್ಲಿ ಲಾಜಿಕ್ ಯೂಸ್ ಮಾಡ್ತಾ ಇದ್ರೆ ಅದೇ ಲಾಜಿಕ್ ಇಲ್ಲ. 1 ಡಿಜಿಟ್ ಆದ್ಮೇಲೆ ಅಂದ್ರೆ ನಾನು 10 ಅಂತ ಡಿವೈಡ್ ಮಾಡಿದ್ರೆ 10 ಇಂದ ಡಿವೈಡ್ ಮಾಡ್ಕೊಂತೀನಿ, ಮಲ್ಟಿಪ್ಲೈ ಮಾಡಿ. 2 8s are 16, 2 6s are 12, 12 plus 1 13. ಆಮೇಲೆ 2 1s are 2, 2 plus 1 3, 2 3s are 6, ಡಿವೈಡೆಡ್ ಬೈ 10 tens are 100. 20 ಅಂದ್ರೆ ಏನಂತ ಅರ್ಥ, 2 ಡಿಜಿಟ್ ಆದ್ಮೇಲೆ ಅಂದ್ರೆ 2 ಡಿಜಿಟ್ ಆದ್ಮೇಲೆ ಅಂದ್ರೆ ಏನಂತ ಅರ್ಥ, ಇಲ್ಲಿ 6 ಮತ್ತೆ 3 ಆದ್ಮೇಲೆ ಪಾಯಿಂಟ್. ಫೋರ್ತ್ ಸಬ್ ಕ್ವಶನ್ 1.3 into 3.1. ಸೊ ಇದನ್ನ 13/10 ಅಂತ ಬರ್ಕೊಂಬೋದಾ. 1 ಡಿಜಿಟ್ ಆದ್ಮೇಲೆ ಇದೆ, ಇಲ್ಲಿ 1 ಡಿಜಿಟ್ ಆದ್ಮೇಲೆ ಇದೆ ಅಂದ್ರೆ ಏನಂತ ಅರ್ಥ, 31/10. ಸೊ 13 into 31 ಎಲ್ಲೋ ಸೈಡಲ್ಲಿ ಮಾಡ್ಕೊಳ್ಳೇಬೇಕು. 13 into 31, 1 3s are 3, 1 1s are 1, 3 3s are 9, 3 1s are 3, 3 9 plus 1 10, 3 plus 1 4 ಅಂದ್ರೆ 403/10 tens are 100. ಅಂದ್ರೆ 100 ಅಂದ್ರೆ ಏನಂತ ಅರ್ಥ, 2 ಡಿಜಿಟ್ ಆದ್ಮೇಲೆ ಅಂದ್ರೆ 2 ಡಿಜಿಟ್ ಆದ್ಮೇಲೆ ಪಾಯಿಂಟ್, 40.03. ಫಿಫ್ತ್ ಕ್ವಶನ್ 0.5 into 0.05. 0.5 ಅಂದ್ರೆ 5/10. ಆಮೇಲೆ 0.05 ಅಂದ್ರೆ ಏನಂತ ಅರ್ಥ, 5/100 ಆಗ್ಬಿಡುತ್ತೆ. ಯಾಕೆ ಅಂದ್ರೆ ನೋಡಿ, ನಂಬರ್ಗಿಂತ ಮುಂಚೆ ಎಷ್ಟು ಇರೋದ್ರೆ ಲೆಕ್ಕಕ್ಕಿಲ್ಲ. ಸೊ ನಂಬರ್ ಇಸ್ 5 ಡಿವೈಡೆಡ್ ಬೈ 2 ಡಿಜಿಟ್ ಆದ್ಮೇಲೆ ಇದೆ. 2 ಡಿಜಿಟ್ ಆದ್ಮೇಲೆ ಇದೆ ಅಂದ್ರೆ ಏನಂತ ಅರ್ಥ, 2 ಡಿಜಿಟ್ ಆದ್ಮೇಲೆ ಅಂದ್ರೆ, ಸೊ 2 ಡಿಜಿಟ್ ಆದ್ಮೇಲೆ ಇದೆ ಅಂದ್ರೆ ಏನಂತ ಅರ್ಥ, 70 ಅಂತ ಬರ್ಕೊಂಡಿದ್ದೇನೆ. ಸೊ 5 5s are 25 ಡಿವೈಡೆಡ್ ಬೈ 10 into 100. 10 into 100 ಕೂಡ ಮಲ್ಟಿಪ್ಲೈ ಮಾಡೋ ಅವಶ್ಯಕತೆ ಇಲ್ಲ, ಹಂಗೆ ಆನ್ಸರ್ ಇಡ್ಬೋದು. ಅಂದ್ರೆ 1 1s are 1 ಅಂತ ಬರೀದೆ. ಎಷ್ಟು 0 ಇದೆ, 1 2 3 ಅಂದ್ರೆ 3 zeros ಇದೆ, 3 0 ಹಾಕ್ಬಿಡಿ. ಇಲ್ಲಿ 3 0 ಅಂದ್ರೆ ಏನಂತ ಅರ್ಥ, ನಂಬರ್ ಬರೆದು ಬಿಡ್ತೀರಾ 25. ಓಕೆ, 25 ಅಂದ್ರೆ ಏನಂತ ಅರ್ಥ, ಇಲ್ಲಿ 3 0 ಇದೆ ಅಂದ್ರೆ 3 ನಂಬರ್ ಆಗ್ಬೋದು, ಅಂದ್ರೆ 3 ನಂಬರ್. ಬಟ್ ಇರೋದು 2 ಅಲ್ವಾ ಸರ್, ಅಂದ್ರೆ 3 ಡಿಜಿಟ್ ಹೆಂಗ್ ಬರುತ್ತೆ ನೋಡಿ, 1 2 ಅಂದ್ರೆ ಇದು 1 ಅಂಡ್ ಇಲ್ಲಿ ಬಂದಿರೋದು 2, ಇಲ್ಲೊಂದು 3 ಪಾಯಿಂಟ್ ಇಡ್ತೀರಾ. ಅಂದ್ರೆ ಇಲ್ಲಿ ಖಾಲಿ ಜಾಗ ಇದೆಯಲ್ವಾ, ಅಲ್ಲಿ ಏನ್ ಮಾಡ್ತೀರಾ, ಅಲ್ಲಿ 0 ಬರ್ಕೊಂಡ್ರಿ. ಅಂಡ್ ಇಲ್ಲಿ ಪಾಯಿಂಟ್ ಬಂದಂದ್ರೆ ಪಾಯಿಂಟ್ ಇಂದ ಮುಂಚೆನೂ ಒಂದು 0 ಬರೀಬೋದು. ಕ್ಲಿಯರಾ? ಸಿಕ್ಸ್ತ್ ಕ್ವೆಶನ್ ನೋಡಿ, 11.2 into 0.15. ಸೊ 112 ಡಿವೈಡೆಡ್ ಬೈ 10 into 0 ಬರೆಯೋ ಅವಶ್ಯಕತೆ ಇಲ್ಲ. 15 by ಆಫ್ಟರ್ 2 ಡಿಜಿಟ್ ಯು ಹ್ಯಾವ್ ಅ ಪಾಯಿಂಟ್ ಅಂದ್ರೆ 100. ಸೊ ಇದನ್ನೆಲ್ಲ ಒಂದ್ ಕಡೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 112 into 15, 5 2s are 10, 5 1s are 5, 5 plus 1 6, 5 1s are 5, 1 2s are 2, 1 1s are 1, 1 1s are 1, 0 6 plus 2 8, 5 plus 1 6 and 1 ಅಂದ್ರೆ 1680 ಡಿವೈಡೆಡ್ ಬೈ 1000. ಸೊ ಇಲ್ಲಿ ಏನ್ ಹೇಳ್ಬೋದು, 1680 ಡಿವೈಡೆಡ್ ಬೈ 1000 ಅಂದ್ರೆ 3 zeros, ಅಂದ್ರೆ 3 zeros ಅಂದ್ರೆ ಆಫ್ಟರ್ 3 ಡಿಜಿಟ್ 1 2 3 ಅಂದ್ರೆ ಹಿಯರ್ 1.680. ಅರ್ಥ ಆಗ್ತಾ ಇದೆಯಾ? ಸೆವೆಂತ್ ಕ್ವೆಶನ್ 1.07 into 0.02.
So 107 divided by after 2 digits we have a point ಅಂದ್ರೆ divided by 100 into 0 and 0 ಬರೆಯೋ ಅವಶ್ಯಕತೆ ಇಲ್ಲ. ನಂಬರ್ಗಿಂತ ಮುಂಚೆ ಅಂದರೆ 2 ಬರೆದ್ಬಿಡಿ. 2 by 2 ಡಿಜಿಟ್ ಆದ್ಮೇಲಿದೆ. 2 ಡಿಜಿಟ್ ಆದ್ಮೇಲಿದೆ ಅಂದ್ರೆ ಡಿವೈಡೆಡ್ ಬೈ ಇದು ಕೂಡ 100 ಮಲ್ಟಿಪ್ಲೈ ಮಾಡ್ಕೊಳ್ಳಿ. 2 7s are 14, 2 zeros are 0 ಬಟ್ ಇಲ್ಲಿ ಮೇಲ್ 1 ಇದೆ and 2 1s are 2 divided by 1 1s are 1 ಅಂತ ಬರೆದ್ಬಿಟ್ಟು 0 ಇದೆ. 2 plus 2 4 1 2 3 4 ಓಕೆ 4 zeros ಇದೆಯಪ್ಪ ಇಲ್ಲಿ ಅಬ್ಸರ್ವ್ ಮಾಡಿ. ಬಟ್ ಇರೋದೆಷ್ಟು 3 ಡಿಜಿಟ್. ಬಟ್ ಅದನ್ನ ಯಾವ ತರ ಬರೀತೀವಿ ನೋಡಿ. 2 1 4 ಎಷ್ಟು 4 0 4 0 ಅಂದ್ರೆ ಇದು ಇಲ್ಲಿದ್ರೆ 1 0 2 3 and 4 ಇಲ್ಲಿ ಪಾಯಿಂಟ್ ಬಂದ್ಬಿಡುತ್ತೆ. ಇಲ್ಲಿ ಪಾಯಿಂಟ್ ಬರುತ್ತೆ ಅಂದ್ರೆ ಇಲ್ಲೊಂದು ಖಾಲಿ ಜಾಗ ಇದೆ ಅಂದ್ರೆ 0 ಬರೆದ್ಬಿಡಿ. ಓಕೆ ಅಂದ್ರೆ ಏನಂತ ಅರ್ಥ, ಇಲ್ಲೊಂದು 0 ಬರೀಬೇಕು. ಪಾಯಿಂಟ್ ಇಲ್ಲಿ ಬಂದಿದೆ ಅಂದ್ರೆ ಅದಕ್ಕಿಂತ ಮುಂಚೆ ಒಂದು 0 ಹಾಕ್ಲೇಬೇಕು. ಕ್ಲಿಯರಾ? ಅರ್ಥ ಆಗ್ತಾ ಇದೆಯಾ? ಅದೇ ತರ ನೋಡಿ 8th ಕ್ವಶನ್ 10.05 into 1.05. So 1005 is your number divided by 100. ಯಾಕೆಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ 2 ಡಿಜಿಟ್ ಆದ್ಮೇಲೆ. 105 divided by after 2 ಡಿಜಿಟ್ ಅಂದ್ರೆ divided by 100. ಸೊ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಡಿ. ಇಲ್ಲೇ ಮಾಡ್ತೀನಿ 1005 into 105. 5 5s are 25, 5 zeros are 0 that is 2, 5 zeros are 0, 5 1s are 5 into 0 5 ಅಂದ್ರೆ 0 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಎಲ್ಲ 0 ಅಂದ್ರೆ 4 ನಂಬರ್ ಇದೆ ಅಂದ್ರೆ 4 0 2 ಕ್ರಾಸ್ ಹಾಕೊಂಡ್ಬಿಡಿ. 1 5s are 5, 1 zeros are 0, 1 zeros are 0, 1 1s are 1. ಆಡ್ ಅಪ್ ಮಾಡ್ಕೊಳ್ಳಿ ಇವಾಗ 5 2 5 5 0 1 ಅಂದ್ರೆ ಏನಂತ ಅರ್ಥ 105525 divided by 100 into 100 ಅಂದ್ರೆ 1 1s are 1 4 0 1 2 3 4 4 zeros ಅಂದ್ರೆ after 4 digit. So 1 2 3 4 digit ಆದ್ಮೇಲೆ ಅಂದ್ರೆ 10.5525. ಕ್ಲಿಯರಾ? ಸ್ವಲ್ಪ ಲೆಂತ್ ಇದೆ ಅಷ್ಟೇ ಬಟ್ ಈಸಿನೇ. 9th question 101.01 into 0.01. 10101 divided by 100 after 2 digit into 001 ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ 00 ಇದ್ರೆ ಬರೆಯೋ ಅವಶ್ಯಕತೆ ಇಲ್ಲ. ರೈಟ್ ಡೌನ್ ದ ನಂಬರ್ 1 divided by 2 digit ಆದ್ಮೇಲೆ ಪಾಯಿಂಟ್ ಇದೆ 100. ಮಲ್ಟಿಪ್ಲೈ ಮಾಡಿದ್ರೆ 1 ಜೊತೆ ಅದೇ ನಂಬರ್ ಬರುತ್ತೆ. 1 is called as multiplicative identity. 10101 ಬರುತ್ತೆ. ಅಂಡ್ ಇಲ್ಲಿ 1 1s are 1 ಬರ್ದಿ 4 0 1 2 3 4 4 0 ಅಂದ್ರೆ ಏನಂತ ಅರ್ಥ 4 ಡಿಜಿಟ್ ಆದ್ಮೇಲೆ 1 2 3 4 ಅಂದ್ರೆ 1.0101. ಲಾಸ್ಟ್ ಕ್ವೆಶ್ಚನ್ 10th ಕ್ವೆಶ್ಚನ್ 100.01 into 1.1. So 10001 divided by after 2 digit ಅಂದ್ರೆ 2 zeros. 11 by after 1 digit ಅಂದ್ರೆ 10. ಇದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ ಸೈಡ್ ಅಲ್ಲಿ 1000001 into 11. ಸೊ 1 0s are 0 1 0s are 0 1 0s are 0 1 1s are 1. ಅದೇ ಆನ್ಸರ್ 1 ಡಿಜಿಟ್ ಗ್ಯಾಪ್ ಬಿಟ್ಟು ಬರೀರಿ ಅಂದ್ರೆ 1 0 0 3 0 ನ 1. ಸೊ 1 1 1 0 0 1 1 ಅಂದ್ರೆ 110011 divided by 1 1s are 1 and 2 plus 1 3 zeros 1 2 3. after 3 digit ಅಂದ್ರೆ 3 zeros ಇದೆ 3 digit 1 2 3 ಅಂದ್ರೆ 110.011 is your final answer.